ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಲವು ಮಾತೇನು ನೀನು ಒಲಿದ ಪಾದವೆಂಟ ನೆಲವು ಸುಕ್ಷೇತ್ರ ಜಲವೇ ಪಾವನ್ತಿತ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಬಸವಾದಿ ಪ್ರಮಥನ ಶ್ರಮಿಸುತ್ತ ಜಂಗಮ ಜ್ಯೋತಿ ಮಹಾತ್ಮ ಶ್ರೀ ಮುರುಗೇಂದ್ರ ಶಿವಳ ಸ್ಮರಿಸುತ್ತ ಅಥಣಿಯ ಶಟ್ರ್ ಕುಮಾರ ಮಠದ ಶ್ರೀ ಮರಳುಸಿದ್ಧ ಶಿವಳ ಸ್ಮರಿಸುತ್ತ ಇದು ಅಥಣಿಯೊಂದು ದೊಡ್ಡ ಪುಣ್ಯ ಸ್ಥಳ. ಇದು ಅಂಥ ಪುಣ್ಯ ಸ್ಥಳದಲ್ಲಿ ಇವತ್ತು ದಿವಸ ಅಥಣಿ ಶ್ರೀಗಳವರ ಮಠಕ್ಕೊಂದು ಹೆಸರಾದ ಗಚ್ಚಿನ ಮಠ. ಆ ಗಚ್ಚಿನ ಮಠದಲ್ಲಿ ಶ್ರೀ ಮುರುಗೇಂದ್ರ ಶ್ರೀಗಳವರು ಅವರ ಜೀವನ ಪರಂಪರೆ ಒಂದು ನಡ್ಕೊಂಡಂಥ ಒಂದು ಇತಿಹಾಸದಲ್ಲಿ ಒಂದು ದಾಸೋಹ ನಡೆದಲ್ಲಿ ಒಬ್ಬ ಭಕ್ತ ಬರ್ತಾನೆ. ಪೂಜ್ಯರೇ, ನಾನು ಇವತ್ತು ದಿವಸ ಖಜೂರಿ ಹೋಳಿಗೆ ಮಾಡ್ಕೊಂಬಂದ್ರೆ ತಾವು ಸ್ವೀಕರಿಸ್ಬೇಕಾದ್ರೆ ಪ್ರಸಾದ ಮಾಡಿಸ್ಬೇಕಾದ್ರೆ ಆದ ಪೂಜ್ಯರು ಕೇಳ್ತಾರೆ, ಇಲ್ಲ ಹೊರಗೆ ದಾಸೋಹ ನಡೆದು ಎಲ್ಲರಿಗೆ ಅದಾವೆ, ನನಗೆ ಅಷ್ಟು ಅದಾವೆ. ಇಲ್ಲರಿ ತಮ್ಗೆ ಅಷ್ಟು ಅದಾವೆ. ಇಲ್ಲ, ನಾನು ಪ್ರಸಾದ ಖಜೂರಿ ಹೋಗ್ತಲ್ಲ ದಾಸೋಹ ಪ್ರಸಾದವನ್ನು ತೊಗೋತೀನಂದ ಅಂಥ ಪೂಜ್ಯರ ತ್ಯಾಗ ಜೀವನ ಪೂಜ್ಯರ ಅಂಥ ಪೂಜ್ಯರು ಇವತ್ತು ಅಥಣಿಯಲ್ಲಿ ನೆನೆಸ್ಯಾರ. ನಾವು ಎಲ್ಲ ಅಥಣಿ ಜನವನ್ನು ತಿಳ್ಕೊಳ್ಬೇಕು. ಇಲ್ಲಿ ಅಥಣಿ ಒಂದು ದೊಡ್ಡ ಇತಿಹಾಸ. ಮೋಟಿಗೆ ಮಠ, ಗಚ್ಚಿನ ಮಠ, ಶ್ರೀ ಕುಮಾರ ಶೆಟ್ ಮಠ, ಅಥಣಿ ಒಳಗೆ ಸಿದ್ದೇಶ್ವರ ಗುಡಿ, ಪುರಾತನೇಶ್ವರ ಗುಡಿ, ಅಮೃತಲಿಂಗೇಶ್ವರ ಗುಡಿ, ದೊಡ್ಡ ಇತಿಹಾಸ ಸ್ಥಳ ಇದಾವೆ. ಅಥಣಿಯಲ್ಲಿ ಭಾಳ ಪುಣ್ಯ ಸ್ಥಳ ಅಂತ ಅಥಣಿಯಾದ ಎಲ್ಲೇ ಹೋದ ನಾವು ಭಕ್ತಿನಿಂದ ಭಕ್ತರು ಬಂದ್ರೆ ಎಲ್ಲರೂ ಎಲ್ಲಿಂದ ಬಂದಿರ್ತ ಕೈ ಮುಗಿತಾರೆ. ಅಂಥ ಇದು ಪುಣ್ಯ ಅಥಣಿಯ ಸ್ಥಳ. ಅಂಥ ಅಥಣಿಯ ಸ್ಥಳದಲ್ಲಿ ನಾವು ಎಲ್ಲ ನೀವೆಲ್ಲ ಜನಿಸಿದ್ದು ಪುಣ್ಯ ಭಾಗ್ಯ ಅಂತ ನಾವು. ಇದು ಸಕ್ರಿಯ ನಾಡು ಅಂತ ಸಕ್ರಿಯ ನಾಡಿ ಶಿವಗಳು ಹುಟ್ಟಿದ ಒಂದು ಇಂಗಳಗಾಯಿ ಊರ. ಆ ಇಂಗಳಗಾಯದಿಂದ ಇಲ್ಲಿ ಬಂದ ಅಥಣಿಯಲ್ಲಿ ಸ್ಥಳವನ್ನು ಅವರು ತಪಸ್ವಿಯನ್ನು ಮಾಡ್ಯಾರ. ಅಂಥ ಸ್ಥಳದಲ್ಲಿ ನಾವು ಎಲ್ಲ ಪುಣ್ಯ ಭಾಗ್ಯ ಐತೆ. ಇಲ್ಲಿ ಅಥಣಿಯ ಭಕ್ತರು ಭಾಳ ಅಥಣಿಯರು ಶಿವಗಳು ತಮ್ಮ ಮಟ್ಟಕ್ಕೆ ಹೋಗಿ ಯಾವುದೇ ಕಾರ್ಯ ಮಾಡಬೇಕಾದ್ರೆ ಶಿವಗಳ ದರ್ಶನ ತೊಗೊಂಡು ಹೋಗಿ ಮುಂದೆ ಕಾರ್ಯ ಮಾಡ್ತಾರೆ. ಅಂಥ ಅಥಣಿ ಸ್ಥಳ ಶಿವಗಳ ಎಲ್ಲರಿಗೆ ಆಶೀರ್ವಾದ ಇರಲತ್ತೇಳಿ ನಾನು ನಿಮ್ಮೆಲ್ಲರೂ ಭಕ್ತಿಪೂರ್ವಕವಾಗಿ ಈ ಶಿವಗಳಿಗೆ ಭಕ್ತಿಪೂರ್ವಕವಾಗಿ ಶರಣ.